ಎಲ್ಲರಿಗೂ ನಮಸ್ಕಾರ. ಜ್ಞಾನಚೇತನ ವಿದ್ಯಾಕೇಂದ್ರ ಆಯೋಜಿಸುವಂತಹ ಗಾಂಧಾರಿ ವಿದ್ಯೆ ಆನ್ಲೈನ್ ತರಗತಿ ಹಾಗೂ ಆಫ್ಲೈನ್ ತರಗತಿಗಳಲ್ಲಿ ವಿಶೇಷವಾಗಿ ಈ ಬರುವ ಮಾರ್ಚ್ 25ರಿಂದ ಶುರುವಾಗುವಂತಹ ಬೇಸಿಗೆ ಶಿಬಿರ ಇವುಗಳ ಮಾಹಿತಿಗಾಗಿ ಸಾಕಷ್ಟು ಜನ ನಮ್ಮನ್ನು ಸಂಪರ್ಕ ಮಾಡಿರ್ತೀರಿ. ನಿಮಗೆ ಈ ಮೂಲಕ ನಾನು ಪೂರ್ಣ ಮಾಹಿತಿಯನ್ನು ಈ ಆಡಿಯೋ ರೂಪದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕಾರಣ ಫೋನ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ನಾವು ಗಂಟೆಗಟ್ಟಲೆ ಮಾತಾಡೋಕ್ಕಂತೂ ಆಗೋದಿಲ್ಲ, ಅದು ತಮಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಾವು ಸಾಕಷ್ಟು ವಿಷಯಗಳನ್ನು PDF ಫಾರ್ಮೆಟಲ್ಲಿ, ಆಡಿಯೋ ವಿಡಿಯೋ ಫಾರ್ಮೆಟ್ಸಲ್ಲಿ ಕಳಿಸ್ಕೊಟ್ಟಿರ್ತೀವಿ. ಅದನ್ನು ಕೂಡ ಪೂರ್ತಿಯಾಗಿ ನೀವು ನೋಡಿರೋದಿಲ್ಲ ಭಾಳ ಜನ. ಅದರಿಂದ ಮತ್ತೆ ಫೋನ್ ಮಾಡಿ ಕೇಳ್ತೀರಾ. ಫೋನ್ ಮಾಡಿದಾಗ ಸಂಕ್ಷಿಪ್ತ ಮಾಹಿತಿ ಕೊಡೋಕ್ಕಾಗುತ್ತೆ. ಸೊ ಅದರಿಂದ ಈ ಆಡಿಯೋವನ್ನು ನಿಮ್ಮ ಸಮಯವನ್ನು ಹೊಂದಿಸ್ಕೊಂಡು ಸ್ವಲ್ಪ ಸಮಯ ಒಂದು 10-15 ನಿಮಿಷಗಳ ಕಾಲ ಈ ಆಡಿಯೋನ ಕೇಳಿಸ್ಕೊಳ್ಳಿ. ನಿಮಗೆ ಬೇಕಾಗಿರತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸು ಹಾಗೆ ಎಲ್ಲ ಪೋಷಕರು ಏನು ಪ್ರಶ್ನೆಗಳನ್ನು ಕೇಳಿದಾರೋ ಸಂಬಂಧಿಸಿದಂತೆ ಅವುಗಳಿಗೆ ಉತ್ತರವನ್ನು ಕೂಡ ಈ ಆಡಿಯೋದಲ್ಲಿ ನಾನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಗಾಂಧಾರಿ ವಿದ್ಯೆ ಅನ್ನೋದು ಒಂದು ಬಹಳ ಅದ್ಭುತವಾದಂತಹ ವಿದ್ಯೆ. ಇದು ಮಕ್ಕಳ ಮನಸ್ಸಿನಲ್ಲಿರತಕ್ಕಂತಹ ಸುಪ್ತ ಶಕ್ತಿಯನ್ನು ಜಾಗೃತ ಮಾಡೋದ್ರ ಮೂಲಕ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಅವರ ಒಂದು ಮನೋಬಲವನ್ನು ಅವರಿಗೆ ಅರ್ಥ ಮಾಡಿಸೋದು, ಆತ್ಮಬಲವನ್ನು ಅವರಿಗೆ ಅರ್ಥ ಮಾಡಿಸೋದು, ಅವುಗಳನ್ನು ಅನುಭವಕ್ಕೆ ತಂದು ಕೊಡೋದು. ಈ ಮೂಲಕ ಮಕ್ಕಳಲ್ಲಿರತಕ್ಕಂತಹ ಭಯ, ಆತಂಕ ಹೋಗಲಾಡಿಸಿ ಅವರಲ್ಲಿ ನನ್ನೊಳಗೂ ಕೂಡ ಮಹಾನ್ ಶಕ್ತಿ ಇದೆ, ನಾನು ಕೂಡ ಮಹಾನ್ ವ್ಯಕ್ತಿಗಳ ತರಹ ಬೆಳಿಬಹುದು, ಅವರಲ್ಲಿರತಕ್ಕಂತಹ ಶಕ್ತಿ ನನ್ನೊಳಗೂ ಇದೆ ಅನ್ನುವುದರ ಒಂದಷ್ಟು ಅನುಭವವನ್ನು ಅವರಿಗೆ ಮಾಡಿಸೋದ್ರ ಮೂಲಕ ಅವರ ಆಂತರಿಕ ವಿಕಾಸವನ್ನು ಮಾಡೋದು ಈ ಸಾಧನೆಯ ಬಹುಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಈ ಸಾಧನೆ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತು, ಆದರೆ ಶಿಬಿರದ ಮಾಹಿತಿ, ಉಳಿದಂಥ ಮಾಹಿತಿಯನ್ನು ನೀವು ಕೇಳ್ತೀರ. ಹಾಗಾಗಿ ವಿದ್ಯೆ ಅಂತೂ ಬಹಳ ಅದ್ಭುತವಾದಂಥದ್ದು. ಬಹಳ ಜನ ಪ್ರಶ್ನೆ ಕೇಳಿದ್ದೇನು ಅಂದರೆ, ಗುರುಗಳೇ ನೀವು 7 ದಿವಸ ಆಫ್ಲೈನ್ ಕ್ಲಾಸಸ್ ಹೇಳ್ತಾ ಇದ್ದೀರಾ ಮತ್ತು 21 ದಿನ ಆನ್ಲೈನ್ ತರಗತಿಗಳನ್ನು ಹೇಳ್ತಾ ಇದ್ದೀರಾ, ಇದಿಷ್ಟೇ ಅವಧಿಯಲ್ಲಿ ಮಕ್ಕಳು ಕಲಿಬಹುದಾ? ಈ ವಿದ್ಯೆ ಎಲ್ಲರಿಗೂ ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಸೊ ಇದು 100% ಎಲ್ಲ ಮಕ್ಕಳು ಕೂಡ ಈ ವಿದ್ಯೆಯನ್ನು ನಾವು ಕೊಟ್ಟಂಥ ಸಮಯದಲ್ಲೇ ಮಾಡ್ತಾರೆ. 7 ದಿವಸ ಆಫ್ಲೈನು, 21 ದಿವಸ ಆನ್ಲೈನು, ಇದು ನಾವು ಅವರಿಗೆ ಮಾಡಿಸುವಂತಹ ಸಾಧನಾ ಸಮಯ. ಅದಲ್ಲದೆ ಬಹಳ ಮುಖ್ಯವಾಗಿ ಇದನ್ನು 48 ದಿವಸಗಳ ಒಂದು ವ್ರತವಾಗಿ ನಾವು ಇದನ್ನು ಮಕ್ಕಳಿಗೆ ಸಾಧನೆ ಮಾಡಿಸ್ಬೇಕಾಗುತ್ತೆ. 48 ದಿವಸ ಮಾಡಿಸಿದಾಗ ಅದಕ್ಕೆ ಅದರದ್ದೇ ಆದಂಥ ಒಂದು ವೈಬ್ರೇಷನ್ ಇರೋದರಿಂದ ತುಂಬ ಅದ್ಭುತವಾದಂತಹ ರಿಸಲ್ಟನ್ನು ನೀವು ಪಡಿಬಹುದು. ಗಾಂಧಾರಿ ವಿದ್ಯೆ ಅನ್ನೋದು ಕೇವಲ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಒಂದಷ್ಟು ಚಮತ್ಕಾರವನ್ನು ನೋಡುವಂಥದ್ದಷ್ಟೇ ಅಲ್ಲ, ಮಕ್ಕಳಲ್ಲಿ ಬಹಳ ಅದ್ಭುತವಾದಂತಹ ಬೆಳವಣಿಗೆ, ಅವರಲ್ಲಿ ಅದ್ಭುತವಾದಂತಹ ಪರಿವರ್ತನೆಯನ್ನು ತರೋದು. ಇದಕ್ಕಾಗಿ ಮಕ್ಕಳಿಗೆ ವಿಶೇಷವಾದಂಥ ಬೋಧನೆ, ಮೌಲ್ಯಯುತ ಶಿಕ್ಷಣ, ಜೊತೆಗೆ ಅವರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಸಮಾಲೋಚನೆ, ಆಪ್ತ ಸಮಾಲೋಚನೆ, ಈ ಎಲ್ಲವನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಬಹಳ ಅದ್ಭುತವಾದಂತಹ ಫಲಿತಾಂಶವನ್ನು ನಾವು ಪಡಿಬಹುದು. ಸೊ 7 ದಿವಸದಲ್ಲಿ ಸಾಧ್ಯನಾ ಅಂತ ಕೇಳ್ತಾರೆ ಭಾಳ ಜನ. 100% 7 ದಿವಸ ಅದಕ್ಕೆ ಸಾಕಾಗುತ್ತೆ. 7 ದಿವಸದಲ್ಲಿ ಮಕ್ಕಳು ಸಂಪೂರ್ಣವಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಯಾವುದೇ ಪುಸ್ತಕವನ್ನು ಕೊಟ್ಟರೂ ಕೂಡ ಅವರು ಓದುವಂತಹ ಸಾಮರ್ಥ್ಯವನ್ನು ಪಡಿತಾರೆ. ಇದಲ್ಲದೆ ನಾವು ಒಂದು PDF ಕಳಿಸಿರ್ತೀವಿ, ಅದರಲ್ಲಿ ಗಮನಿಸ್ರಿ, ಸರಿಸುಮಾರು ಒಂದು 40ಕ್ಕೂ ಹೆಚ್ಚು ಆ್ಯಕ್ಟಿವಿಟೀಸನ್ನು ಅವರು 7 ದಿವಸಗಳಲ್ಲಿ ಮಾಡ್ತಾರೆ. ಮತ್ತು ಕೆಲವರು ಪೇರೆಂಟ್ಸು ಕೇಳೋದೇನು ಅಂತಂದರೆ, ಗುರುಗಳೇ ಒಂದು 2 ತಿಂಗಳು ಬಿಟ್ಬಿಡ್ತೀವಿ, ಇಟ್ಕೋತೀರಾ ಅಂತ ಕೇಳ್ತಾರೆ. ಅಪ್ಪಿತಪ್ಪಿ ನನಗೆ ಕೇಳ್ದಂಗೆ ಬೇರೆ ಕಡೆ ನೀವು ಆ ಥರ ಕೇಳಬೇಡಿ. ಯಾಕೆಂದರೆ ಇಟ್ಕೋತಾರೆ ಅವರು. ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಅವ್ರು ಮಾಡೋದು ಒಂದೇ ವಾರದ ಸಾಧನೆ ಇರುತ್ತೆ, ಆದರೆ 1 ತಿಂಗಳು, 1.5-2 ತಿಂಗಳ ಕಾಲ ನಿಮ್ಮ ಕಡೆಯಿಂದ ಬೆಡ್ ಚಾರ್ಜ್ ರೂಪದಲ್ಲಿ ನಿಮ್ಮನ್ನು ವಸೂಲಿ ಮಾಡ್ತಾರೆ. ಸೊ ಹಾಗಾಗಿ ನಾನಂತೂ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಗಾಂಧಾರಿ ವಿದ್ಯೆ ಇದು 7 ದಿವಸಗಳಲ್ಲಿ ಮಕ್ಕಳನ್ನು ಸಂಪೂರ್ಣವಾಗಿ ರೆಡಿ ಮಾಡ್ಬೋದು. ಎಷ್ಟು % ರೆಡಿ ಆಗ್ತಾರೆ ಮಕ್ಕಳು ಅಂತಾದರೆ, 100ಕ್ಕೆ ಸುಮಾರು ಒಂದು 95-98% ಮಕ್ಕಳು 7 ದಿವಸಗಳಲ್ಲಿ ಸಂಪೂರ್ಣವಾಗಿ ಪುಸ್ತಕವನ್ನು ಓದುವ ಹಂತವನ್ನು ತಲುಪ್ತಾರೆ. ಇದಷ್ಟೇ ಅಲ್ಲ, ನೀವು ಬೇರೆ ಬೇರೆ ಕಡೆ ಈ ಸ್ಪೂನ್ ಬೆಂಡಿಂಗು ಅದೆಲ್ಲ ನೋಡಿರ್ತೀರ. ಸೊ ಹಾಗೆ ನಮ್ಮ ಚಾನಲ್ನಲ್ಲೂ ಇದೆ ನೋಡಿ. ಓಕೆ, ಸೊ ಈ ಸ್ಪೂನ್ ಬೆಂಡಿಂಗನ್ನು ಕೂಡ ಮೊದಲನೇ 7 ದಿವಸದಲ್ಲೇ ಮಾಡ್ತಾರೆ. ಅದಕ್ಕೆ ನೀವು ಮತ್ತೆ 3-4 ಲೆವೆಲ್ಗಳನ್ನು ಹೋಗುವಂಥ ಅವಶ್ಯಕತೆಯೂ ಇರೋದಿಲ್ಲ. ಸೊ ಇದು ಸೂಕ್ಷ್ಮವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದು ಸಾಧ್ಯವಿದೆ.
ಹಿಂದೇನೋ ಋಷಿಗಳು 16 ವರ್ಷಗಳ ಕಾಲ ಸಾಧನೆ ಮಾಡಿದ ಮೇಲೆ ಇದು ಬರ್ತಿತ್ತು, ಈಗ ಹೇಗೆ 7-8 ದಿವಸಗಳಲ್ಲಿ ಬರುತ್ತೆ ಅಂತ ನಿಮಗೆ ಮತ್ತೊಂದು ಪ್ರಶ್ನೆ ಬರುತ್ತೆ. ಸೊ ಇದರ ಸ್ಪಷ್ಟ ಉತ್ತರ ಏನು ಅಂದರೆ, ಋಷಿಗಳು ಮಾಡಿದ್ದು ಸಂಶೋಧನಾ ಹಂತದಲ್ಲಿ ಎಲ್ಲದಕ್ಕೂ ಕೂಡ ಸಮಯ ಭಾಳ ಬೇಕು. ಆದರೆ ಒಂದು ಸಾರಿ ಸಂಶೋಧನೆ ಆದ ಮೇಲೆ ಅದೊಂದು ಫಾರ್ಮುಲಾ ರೆಡಿ ಆಗುತ್ತೆ, ಒಂದು ಸಿಸ್ಟಮ್ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಯೋಗ ಸಾಧನಾ ಮಾರ್ಗಗಳು ಸಿದ್ಧ ಆಗಿದೆ. ಆ ಸಿದ್ಧ ಇರತಕ್ಕಂಥ ಮಾರ್ಗದಲ್ಲಿ ಮಕ್ಕಳನ್ನು ಆ ಸಾಧನೆ ಮಾರ್ಗದಲ್ಲಿ ತೊಡಗಿಸಿದಾಗ ಅವ್ರಿಗೆ ತುಂಬ ಚೆನ್ನಾಗಿ ರಿಸಲ್ಟು ಬರುತ್ತೆ. ಸೊ ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಬಹುದು. ಸೊ ಇದು ಅತ್ಯಂತ ಸ್ಪಷ್ಟವಾಗಿ ನೀವು ನಮ್ಮ ವಿಡಿಯೋಗಳಲ್ಲಿ ನೋಡಿರ್ತಕ್ಕಂಥ ಮಕ್ಕಳ ಪರ್ಫಾರ್ಮೆನ್ಸು, ಹಾಗೆಯೇ ಅಲ್ಲಿ ನೀವು ಕೇಳಿಸ್ಕೊಂಡಿರ್ತಕ್ಕಂತಹ ಪೋಷಕರ ಅಭಿಪ್ರಾಯಗಳು ಇವೆಲ್ಲವೂ ಕೂಡ 7 ದಿವಸದ ತರಗತಿಗಳದ್ದೇ ಆಗಿದೆ. ಅನಂತರ ನೆಕ್ಸ್ಟು ಮತ್ತೆ ಕೇಳುವಂಥ ಪ್ರಶ್ನೆ ಏನು ಅಂದರೆ, ಹಾಗಾದರೆ ಗಾಂಧಾರಿ ವಿದ್ಯೆ ಅಂದರೆ ಇದರಲ್ಲಿ ಹಂತಗಳು ಎಷ್ಟು ಬರುತ್ತೆ, ಲೆವೆಲ್ಸ್ ಎಷ್ಟಿದೆ ಅಂತ. ನಮ್ಮಲ್ಲಿ 2 ಲೆವೆಲ್ಗಳನ್ನು ಮಾತ್ರ ನಾವು ಮಾಡಿರುವಂಥದ್ದು. ಕಾರಣ ಏನು ಅಂದರೆ, ಎಲ್ಲವನ್ನೂ ಒಂದೇ ಹಂತದಲ್ಲೇ ಕೊಡಬಹುದು, ಆದರೆ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಸಮಯ ತೊಗೋಬೇಕಾಗುತ್ತೆ. ಒಂದು 7 ದಿವಸ ತೊಗೊಳ್ಳೋ ಬದಲು ಒಂದು 15 ದಿವಸ ತೊಗೊಂಡ್ರೆ ಸೊ ಅವರಲ್ಲಿ ಕೂಡ ಇನ್ನು ಉಳಿದದ್ದನ್ನು ಕೂಡ ಮಾಡಿಬಿಡ್ಬೋದು. ಆದರೆ ಯಾಕೆ 7 ದಿವಸ ಮತ್ತು ಮೊದಲನೇ ಹಂತ 2ನೇ ಹಂತ ಯಾಕೆ ಅಂತಂದರೆ, ಮೊದಲನೇ ಹಂತದಲ್ಲಿ ಅವ್ರಿಗೆ ಬೆಳಕಿನಲ್ಲಿ ಪ್ರಾಕ್ಟೀಸ್ ಕೊಡ್ತೀವಿ, ಫ್ರಂಟಿಂದ ಪ್ರಾಕ್ಟೀಸ್ ಕೊಡ್ತೀವಿ ಮತ್ತು ಓಪನ್ ಸ್ಪೇಸಲ್ಲಿ ಪ್ರಾಕ್ಟೀಸ್ ಕೊಡ್ತೀವಿ. 2ನೇ ಹಂತದಲ್ಲಿ ಬೆಳಕಿನಿಂದ ಕತ್ಲೆಗೆ ತೊಗೊಂಡು ಹೋಗ್ತೀವಿ, ಹಾಗೆಯೇ ಫ್ರಂಟಿಂದ ಬ್ಯಾಕ್ ಸೈಡಿಗೆ ತೊಗೊಂಡು ಹೋಗ್ತೀವಿ. ಇನ್ನು ಓಪನ್ ಸ್ಪೇಸಿಂದ ಹಿಡನ್ ಸ್ಪೇಸು ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸು, ಟೆಲಿಪತಿ, ಮನೋಯಾನ ಅಂತೆಲ್ಲ ಕರಿತೀವಿ. ಹೀಗೆ ಅವರನ್ನು ತೆಗೆದುಕೊಂಡು ಹೋಗ್ಬೋದು. ಮೊದಲನೇ ಹಂತದಲ್ಲಿ ಎಲ್ಲವನ್ನೂ ಕೊಟ್ಟಾಗ ಅದು ದುರುಪಯೋಗ ಆಗಬಾರ್ದು ಅನ್ನುವ ಒಂದೇ ಉದ್ದೇಶದಿಂದ, ಸದುದ್ದೇಶದಿಂದ ನಾವು ಅದನ್ನು 2 ಭಾಗಗಳನ್ನಾಗಿ ಮಾಡಿಟ್ಟಿದ್ದೇವೆ. ಸೊ ಅದರಲ್ಲಿ ಈ ಸ್ಪೂನ್ ಬೆಂಡ್ ಮಾಡುವಂಥದ್ದು ಇದನ್ನು ನಾವು ಮೊದಲನೇ ಹಂತದಲ್ಲೇ ಕೊಡ್ತಾ ಇದ್ವಿ. ಕಾರಣ ಅವ್ರಿಗೊಂದು ಕಾನ್ಫಿಡೆನ್ಸು ಬಿಲ್ಡ್ ಆಗುತ್ತೆ ಮತ್ತು ಅದು ತುಂಬ ಹೆಚ್ಚಾಗುತ್ತೆ. ಜೊತೆಗೆ ಮುಂದಿನ ಹಂತಕ್ಕೆ ಅದೊಂದಷ್ಟು ಅವರಿಗೆ ಸ್ಫೂರ್ತಿ ಕೊಡುತ್ತೆ ಅನ್ನುವ ಕಾರಣಕ್ಕೆ ಮೊದಲನೇ ಹಂತಕ್ಕೆ ಅದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ನೀವು ಉಪಯೋಗ ಮಾಡಿಕೊಳ್ಬೋದು. ಇನ್ನು ವಸತಿ ವ್ಯವಸ್ಥೆ ಬಗ್ಗೆ ಕೇಳ್ತೀರ. ತುಂಬ ದೂರದಿಂದ ಬರುವಂಥವ್ರಿಗೆ ಹಾವೇರಿಯಲ್ಲಿ ಮಕ್ಕಳಿಗೆ ಉಳಿಲಿಕ್ಕೆ ವ್ಯವಸ್ಥೆ, ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಸಪ್ರೇಟಾಗಿ ವ್ಯವಸ್ಥೆ ಇರುತ್ತೆ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಫ್ಯಾಕಲ್ಟೀಸ್ ಕೂಡ ಲೇಡೀಸ್ ಮತ್ತು ಜೆಂಟ್ಸು ಸಪ್ರೇಟಾಗಿರ್ತಾರೆ. ಆ ಬಗ್ಗೆನೂ ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಕಳಿಸ್ಬೋದು. ಅವರಿಗೆ ಊಟ ತಿಂಡಿ ವ್ಯವಸ್ಥೆಗಳೆಲ್ಲವೂ ಕೂಡ ಹೋಮ್ಲಿ ಅಟ್ಮಾಸ್ಫಿಯರಲ್ಲಿ ಇರುವಂಥದ್ದು. ಇದು ಸ್ಪಷ್ಟ. 2ನೇದು. 3ನೇದು ಏನು ಅಂತೇಳಿದರೆ, ಎಷ್ಟು ವಯಸ್ಸಿನಿಂದ ನಾವು ಈ ಮಕ್ಕಳನ್ನು ಜಾಯಿನ್ ಮಾಡಬಹುದು ಅಂಥೇಳಿ. ಆನ್ಲೈನ್ ಕ್ಲಾಸಸ್ ಆದರೆ ನೀವೊಂದು 7 ವರ್ಷದಿಂದ ನೀವು ಶುರು ಮಾಡ್ಬೋದು. ಆಫ್ಲೈನ್ ಆದಾಗ ಒಂದು 8 ವರ್ಷದ ಮೇಲ್ಪಟ್ಟು ನಾವು ಕಳಿಸಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, 1 ವಾರ ಕಾಲ ಮಕ್ಕಳು ನಿಮ್ಮನ್ನು ಬಿಟ್ಟು ಇರಬೇಕಾಗುತ್ತೆ. ಆ ಕಾರಣಕ್ಕೆ ಸಣ್ಣವರಾದರೆ ಇರೋದಿಲ್ಲ, ದೊಡ್ಡವರಾದರೆ ಇರ್ತಾರೆ. ಆ ಕಾರಣಕ್ಕೆ 8 ವರ್ಷದ ಮೇಲ್ಪಟ್ಟು 18 ವರ್ಷ ಅಂದರೆ PUC ಹಂತದವರೆಗೂ ನೀವು ಮಕ್ಕಳನ್ನು ಇದರಲ್ಲಿ ತೊಡಗಿಸ್ಬೋದು. ಸೊ ಇದು ಎಷ್ಟು ದಿವಸ ಅಂತಂದರೆ 7 ದಿವಸ. ಮೊದಲನೇ ದಿವಸ ನೀವು ಬಂದು ಒಂದು ಮಕ್ಕಳನ್ನು ಪರಿಚಯ ಮಾಡಿಸಿ, ಅವ್ರದ್ದೊಂದು ಅಪ್ಲಿಕೇಶನ್ ತುಂಬಿ ಅಡ್ಮಿಷನ್ ಮಾಡಿ ಅವರನ್ನು ತರಬೇತಿ ಕರ್ಕೊಬಂದು ಅಲ್ಲಿ ನೀವು ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ನೀವು ಹೊರಡ್ತೀರ. 7ನೇ ದಿವಸ ಮಧ್ಯಾಹ್ನ ಅಷ್ಟೊತ್ತಿಗೆ ನೀವು ಬಂದು ಮಕ್ಕಳ ಪರ್ಫಾರ್ಮೆನ್ಸ್ ಎಲ್ಲವನ್ನು ನೋಡಿಕೊಂಡು, ಇಲ್ಲಿ ಯಾರೋ 4 ಜನ 5-6 ಜನರನ್ನು ಕರೆದು ಸ್ಟೇಜ್ ಮೇಲೆ ನಿಲ್ಲಿಸಿ ಪರ್ಫಾರ್ಮೆನ್ಸನ್ನು ತೋರಿಸೋದಿಲ್ಲ. ಕೊನೆ ದಿನ ನೀವು ಬಂದಾಗ ಎಲ್ಲ ಮಕ್ಕಳನ್ನು ಕೂಡ ನಿಮ್ಮ ಮಕ್ಕಳನ್ನು ನಿಮ್ಮ ಎದುರುಗಡೆ ಸಿಸ್ಟಮೆಟಿಕಲಿ ಕೂರಿಸಿ ಮಕ್ಕಳನ್ನು ನೀವೇ ವ್ಯಾಲ್ಯೂಯೇಷನ್ ತೊಗೋಬೇಕು. ಮಕ್ಕಳು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಪ್ರತಿ ಪೋಷಕರು ಕೂಡ ಅವರವ್ರ ಮಕ್ಕಳದ್ದನ್ನು ಪರ್ಫಾರ್ಮೆನ್ಸನ್ನು ನೋಡ್ಕೊಳ್ಬೇಕು. ಸುಮಾರು 10-20 ಆ್ಯಕ್ಟಿವಿಟೀಸನ್ನು ಮಕ್ಕಳು ನಿಮ್ಮ ಎದುರಿಗೆ ಮಾಡಿ ತೋರಿಸ್ತಾರೆ. ಸಮಯ ಅನುಕೂಲಗಳನ್ನು ನೋಡಿಕೊಂಡು ಮಾಡಿಕೊಡ್ತೀವಿ. ಸೊ ಸಮಯ ಇತ್ತು ಅಂದರೆ ಹೆಚ್ಚು ಆ್ಯಕ್ಟಿವಿಟೀಸನ್ನು ನಿಮ್ಮ ಹತ್ರ ಅವ್ರು ಮಾಡ್ತಾರೆ. ಸೊ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿಸಿ ಎಲ್ಲ ಪೋಷಕರಿಗೂ ಕೂಡ ನಾವು ಮತ್ತೊಮ್ಮೆ ಕೇಳ್ತೀವಿ, ಎಲ್ಲರಿಗೂ ಓಕೆನಾ ರಿಸಲ್ಟ್ ಅಂತ. ಯಾರ್ದಾದ್ರೂ ಒಬ್ಬರು ಇಬ್ಬರು ಇರ್ತಾರೆ, ಅಂಥವ್ರಿಗೆ ಮತ್ತೊಂದಷ್ಟು ಅವಧಿಯನ್ನು ನಾವು ಕೊಟ್ಟು ಸಾಧನೆ ಮಾಡಿಸ್ತೀವಿ. ಇದು ನಮ್ಮ ಜ್ಞಾನಚೇತನ ವಿದ್ಯಾಕೇಂದ್ರ ನಿಮಗೆ ಕೊಡುವಂತಹ ಭರವಸೆ. ಸೊ ಈ ನಿಟ್ಟಿನಲ್ಲಿ ನೀವು ಈ ಒಂದು ಸಾಧನೆಯನ್ನು ಮಾಡಿಸ್ಕೊಳ್ಬೋದು. ಸುಮಾರು 7 ದಿವಸಕ್ಕೆ ಒಂದು ಬ್ಯಾಚ್ನ ಹಾಗೆ ಒಂದು 10 ಬ್ಯಾಚ್ಗಳನ್ನು ನಾವು ಶೆಡ್ಯೂಲ್ ಮಾಡ್ತೀವಿ. ಒಂದು ಬ್ಯಾಚ್ಗೆ ಕನಿಷ್ಠ 15, ಗರಿಷ್ಠ ಮ್ಯಾಕ್ಸಿಮಮ್ ನಾವು ಒಂದು 45 ಮಕ್ಕಳನ್ನು ತೆಗೆದುಕೊಳ್ತೀವಿ. ಕಾರಣ ಅದಕ್ಕಿಂತ ಹೆಚ್ಚು ತೊಗೊಂಡಾಗ ಏನಾಗುತ್ತೆ ಅಂದರೆ ವೈಯಕ್ತಿಕ ಗಮನವನ್ನು ಕೊಡೋದು ಕಷ್ಟ ಆಗುತ್ತೆ. ವೈಯಕ್ತಿಕ ಗಮನವನ್ನು ಕೊಡದೇ ಇದ್ದರೆ ಫಲಿತಾಂಶಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಕಾರಣಕ್ಕೆ ನಮ್ಮ ಕೇಂದ್ರದಲ್ಲಿ ನಾವು
ಕಡಿಮೆ ಸಂಖ್ಯೆಯ ಮಕ್ಕಳನ್ನು ತೆಗೆದುಕೊಳ್ಳುವಂಥದ್ದು. ಈ 45 ಮಕ್ಕಳನ್ನು ತೆಗೆದುಕೊಂಡಾಗಲೂ ಕೂಡ 45 ಮಕ್ಕಳನ್ನು ಮತ್ತೆ 3 ಭಾಗ ಮಾಡ್ತೀವಿ. 15, 15, 15 ABC 3 ಭಾಗ ಮಾಡ್ತೀವಿ. ಒಂದು ಭಾಗ 15 ಮಕ್ಕಳಿಗೆ ಇಬ್ಬರು ಟೀಚರ್ಸನ್ನು ನಾವು ಕೊಡ್ತಾ ಇದ್ದೀವಿ. ಒಬ್ಬರು ಎಕ್ಸ್ಪರ್ಟ್ ಇರ್ತಾರೆ, ಒಬ್ಬರು ಕೋ ಟೀಚರ್ ಇರ್ತಾರೆ. ಹೀಗೆ 45 ಮಕ್ಕಳಿಗೆ 3 ಜನ ಎಕ್ಸ್ಪರ್ಟ್ಸು ಮತ್ತು 3 ಜನ ಕೋ ಟೀಚರ್ ಇರ್ತಾರೆ. ಈಗ ಅವರನ್ನು ವೈಯಕ್ತಿಕವಾಗಿ ನಾವು ಗಮನಿಸ್ಬೋದು. ಸೊ ನಾವು ಕೂಡ ಮಾಡಬಹುದು. ಏಪ್ರಿಲ್ನಲ್ಲಿ ಒಂದು ದೊಡ್ಡ ಬ್ಯಾಚನ್ನು ಮಾಡಿ ಒಂದು 100-200 ಜನ ಒಟ್ಟಿಗೆ ತಗೊಂಡು, ಮೇದಲ್ಲಿ ಮತ್ತೊಂದು ಬ್ಯಾಚ್ ಮಾಡಿ 100-200 ಜನರನ್ನ ಒಟ್ಟಿಗೆ ಸೇರಿಸ್ಕೊಂಡ್ರೆ 10 ಬ್ಯಾಚ್ ಮಾಡುವ ಬದಲು 2 ಬ್ಯಾಚಲ್ಲೇ ನಾವು ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಒಟ್ಟಿಗೆ ಮಾಡಿ ಕಳಿಸ್ಬೋದು. ಆಗ ನೀವು ಮೋಟಿವ್ ಆಗ್ತೀರ, ಭಾಳ ಜನ ಇದ್ದರು ನಮ್ಮ ಬ್ಯಾಚಲ್ಲಿ ಅಂತ. ಮತ್ತು ಮುಂದೆ ಬರುವವರಿಗೂ ಕೂಡ ಅದು ಮೋಟಿವೇಶನ್, ಇವ್ರ ಕಡೆ ಭಾಳ ಜನ ಇದ್ದಾರೆ ಅಂದರೆ ಇಲ್ಲೇನೋ ಭಾಳ ಚೆನ್ನಾಗಿದೆ ಅನ್ನುವಂತಹ ಒಂದು ಭ್ರಮೆ ಅದು ಕೂಡ ಸೃಷ್ಟಿಯಾಗುತ್ತೆ. ಆ ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜಿಸನ್ನು ಬಳಸೋರು ಇದ್ದಾರೆ, ಬಟ್ ಅದನ್ನು ನಾನು ಬಳಸೋದಿಲ್ಲ. ಕಾರಣ ಏನು ಅಂದರೆ ಈ ಗಾಂಧಾರಿ ವಿದ್ಯೆ ಒಂದು ಡಿವೈನ್ ಅಟ್ಮಾಸ್ಫಿಯರ್ ಅಲ್ಲದೇ ಇದಕ್ಕೆ ಒಂದು ಸದುದ್ದೇಶ ಇದೆ. ಮಗುವನ್ನು ವೈಯಕ್ತಿಕ ಗಮನಿಸಿ ಮಗುವಿನ ವೈಯಕ್ತಿಕ ಸಾಧನೆಗೆ ಒಂದು ವಿಶೇಷವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಈ ಸಾಧನೆಯ ಉದ್ದೇಶ ಆಗಿರೋದ್ರಿಂದ, ಸೊ ಆ ಸಾಧನೆಯ ಸದುದ್ದೇಶ ಈಡೇರೋದಿಲ್ಲ ಅನ್ನುವ ಕಾರಣಕ್ಕೆ ನಾವು ಇಲ್ಲಿ ತುಂಬ ಲಿಮಿಟೆಡ್ ಮಕ್ಕಳನ್ನು ತೆಗೆದುಕೊಳ್ತಾ ಇದ್ವಿ. ಹಾಗಾಗಿ ಬಹಳ ಜನಕ್ಕೆ ಬೇಗ ಅಡ್ಮಿಷನ್ ಮಾಡಿರಿ, ಲಿಮಿಟೆಡ್ ಸೀಟ್ಸ್ ಇರುತ್ತೆ ಅಂತ ಅಂದಾಗ ಬಹಳ ಜನ ಥಿಂಕ್ ಮಾಡೋದೇನು ಅಂತ ಹೇಳಿದ್ರೆ, ಇವರಿಗೆ ಅಡ್ಮಿಷನ್ ಬೇಗ ಮಾಡಲಿ ಅಂತ ಇವರು ಈ ರೀತಿ ಹೇಳ್ತಾ ಇದ್ದಾರೆ, ಮೋಟಿವೇಶನ್ ಮಾಡ್ತಾರೆ. ಎಲ್ಲರೂ ಹಾಗೆ ಮಾಡೋದಲ್ವೇ, ಮತ್ತು ಇವರು ಹಾಗೆ ಮಾಡ್ತಾ ಇರಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರಬಹುದು. ಆದರೆ ಆ ಭಾವನೆ ನಿಮ್ಮ ಭಾವನೆಗೆ ಸೀಮಿತವಾಗಿರಲಿ. ಜ್ಞಾನಚೇತನ ವಿದ್ಯಾಕೇಂದ್ರ ಈ ವಿಷಯದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಅದಕ್ಕೋಸ್ಕರನೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳನ್ನು ಹಂತ ಹಂತವಾಗಿ ತೆಗೆದುಕೊಂಡು ಭಾಗಗಳನ್ನಾಗಿ 10 ಬ್ಯಾಚ್ಗಳನ್ನು ಮಾಡಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಫಲಿತಾಂಶಕ್ಕೆ ಭರವಸೆ ಕೊಡ್ತಾ ಇದ್ದೀರಿ ಗುರುಗಳೇ, ಆದರೆ ಇದಕ್ಕೆ ಪ್ರೂಫ್ಸ್ ಇದೆಯಾ ಅಂತ ನೀವು ಕೇಳೋದಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನಿಮ್ಮ ಗ್ರೂಪ್ ವಿಡಿಯೋಗಳನ್ನು ನೋಡಿ. ಅಲ್ಲಿ ಪೋಷಕರ ಅಭಿಪ್ರಾಯಗಳನ್ನು ಗ್ರೂಪ್ ಆಗಿ ತೊಗೊಂಡಿದ್ವಿ. ವೈಯಕ್ತಿಕವಾಗಿ ತಗೊಂಡಂಥ ಅಭಿಪ್ರಾಯಗಳು ರೆಕಾರ್ಡೆಡ್ ಸಾಕಷ್ಟು ಇದ್ದಾವೆ, ಅದನ್ನು ನೋಡಿರಿ. ಜೊತೆಗೆ ಕೆಲವೊಂದು ವಿಡಿಯೋಗಳು ಗ್ರೂಪ್ ಆಗಿದೆ. ಒಂದೊಂದು ಬ್ಯಾಚ್ನ ಎಲ್ಲ ಪೋಷಕರನ್ನು ಒಟ್ಟಿಗೆ ನಿಲ್ಲಿಸ್ಕೊಂಡು ನಿಮಗೆಲ್ಲರಿಗೂ ರಿಸಲ್ಟ್ ಬಂತ, ಎಲ್ಲರೂ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿದ್ರ ಅಂತ ಪೋಷಕರನ್ನು ಕೇಳಿ ಆನ್ ಸ್ಪಾಟ್ ಅಲ್ಲೇ ಇಡೀ ಗ್ರೂಪಿನ ಎಲ್ಲ ಪೋಷಕರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡಿದ್ವಿ. ಅದರಲ್ಲಿ ನಿಮಗೆ ನಾನು ಹೇಳಿದಾಗೆ ಸುಮಾರು 95 to 98% ಫಲಿತಾಂಶ ಬಂದಿದ್ದದ್ದು ಉದಾಹರಣೆಗಳು ನಿಮಗೆ ವಿಡಿಯೋದಲ್ಲಿದೆ, ಅದನ್ನು ಗಮನಿಸ್ಬೋದು. ಸೊ ಇದೆಲ್ಲ ಯಾಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಮಕ್ಕಳನ್ನು ಕಡಿಮೆ ಸಂಖ್ಯೆಯಲ್ಲಿ ತೆಗೆದುಕೊಳ್ಳೋದ್ರಿಂದ ಸಾಧ್ಯವಾಗುತ್ತೆ. ಸೊ ಇದನ್ನು ಗಮನಿಸ್ರಿ. ಅದಾದಮೇಲೆ ಮತ್ತೆ ಕೆಲವರು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಫೀಸ್ ಎಷ್ಟಿರುತ್ತೆ ಅಂಥೇಳಿ. ಫೀಸ್ ಎಷ್ಟಿರುತ್ತೆ ಅಂತಂದರೆ, ಕ್ವಾಲಿಟಿ ಪ್ರೋಗ್ರಾಮ್ ಬೇಕಂದಾಗ ಕ್ವಾಲಿಟಿ ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ನಮ್ಮ ಒಂದು ಕೇಂದ್ರದಲ್ಲಿ ತುಂಬ ನಾಮಿನಲ್ ಫೀಸ್ ಸ್ಟ್ರಕ್ಚರನ್ನು ನಾವು ಇಟ್ಟಿದ್ದೀವಿ. ಆನ್ಲೈನ್ ತರಗತಿಗಳಿಗೆ ಬರೋದಾದರೆ ತಾವು ಸುಮಾರು ಒಂದು 8,000 ರೂಪಾಯಿಗಳನ್ನು ನಾವು ಫಿಕ್ಸ್ ಮಾಡಿಟ್ಟಿದ್ವಿ. ಆಫ್ಲೈನ್ ಕ್ಲಾಸಿಗೆ ಬರೋರು, ಬೇಸಿಗೆ ಶಿಬಿರಕ್ಕೆ ಬರೋವ್ರಿಗೂ ಕೂಡ ಅದೊಂದು 12,600 ರೂಪಾಯಿ ನಿಮಗೆ ಇರುತ್ತೆ. 12,600 ರೂಪಾಯಲ್ಲಿ ನಿಮಗೆ ಆಫ್ಲೈನ್ ಕ್ಲಾಸ್ ಬಂದಾಗ ಟ್ರೈನಿಂಗು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಊಟ, ವಸತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸು, ಮೇಂಟೆನೆನ್ಸು ಎಲ್ಲವೂ ಸೇರಿಕೊಂಡು ಬರುವಂಥದ್ದು. ಅದಾದಮೇಲೆ ಮತ್ತೆ ನಿಮಗೆ 1 ವರ್ಷಗಳ ಕಾಲ ಪ್ರತಿ ವಾರಕ್ಕೊಂದು ಸಾರಿ ಆನ್ಲೈನ್ ಫಾಲೋಅಪ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಸದುಪಯೋಗ ಮಾಡಿಕೊಳ್ಬೋದು. ಅಲ್ಲದೆ ಸಿಂಗಲ್ ಪೇರೆಂಟ್ ಇದ್ದವ್ರಿಗೆ, ಹ್ಯಾಂಡಿಕ್ಯಾಪ್ಟ್ ಇದ್ದಂಥ ಪೋಷಕರಿಗೆ, ತುಂಬ ಕಷ್ಟ ಇದೆ ಅನ್ನುವಂತಹ ಪೋಷಕರು ಬಂದಾಗ ಅವ್ರಿಗೆ ವೈಯಕ್ತಿಕವಾಗಿ ನಾವು ಕನ್ಸರ್ನ್ ತೋರಿಸಿ ಅವ್ರಿಗೂ ಕೂಡ ಒಂದಷ್ಟು ಕಡಿಮೆ ಮಾಡಿಕೊಟ್ಟಿದ್ವಿ. ಎರಡನೇದು, ಒಂದೇ ಫ್ಯಾಮಿಲಿಯಿಂದ 2-3 ಜನ ಮಕ್ಕಳು ಬಂದಾಗ ಅವ್ರಿಗೂ ಕೂಡ ಸುಮಾರಷ್ಟು ಡಿಸ್ಕೌಂಟ್ಸನ್ನು ಮಾಡಿ ಕೊಟ್ಟಿದ್ವಿ. ಇದಲ್ಲದೆ ನಾವು ತುಂಬ ಕಡಿಮೆ ಮಕ್ಕಳನ್ನು ತೆಗೆದುಕೊಂಡು ವೈಯಕ್ತಿಕ ಕಾಳಜಿ ವಹಿಸೋದ್ರಿಂದ ಮತ್ತು ಫಲಿತಾಂಶದಲ್ಲಿ ತುಂಬ ಹೆಚ್ಚು ಭರವಸೆಯನ್ನು ಕೊಡೋದ್ರಿಂದ ತಾವು ಶುಲ್ಕದ ಬಗ್ಗೆ ಹೆಚ್ಚು ವರಿ ಮಾಡೋದಿಲ್ಲ ಅಂತ ನಾವು ಭಾವಿಸ್ತೀವಿ. ಯಾಕೆಂತ ಹೇಳಿದರೆ, ಬಹಳ ಜನ ಪೋಷಕರು ಹೇಳೋದು ಅದನ್ನೇ, ನಮಗೆ ರಿಸಲ್ಟ್ ಬೇಕು ಸರ್, ನಮಗೆ ದುಡ್ಡಿನ ಮಹತ್ವದ್ದಲ್ಲ, ನಮಗೆ ಒಳ್ಳೆ ರಿಸಲ್ಟ್ ಬಂದರೆ ದುಡ್ಡೇನು ಚಿಂತೆ ಇಲ್ಲ ನಮಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಸೊ ಅದ್ರ ಬಗ್ಗೆ ಏನು ವರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲಿ ಬಂದಾಗಲೂ ಕೂಡ ಅಷ್ಟೇ 8,000 ಇದೆ.
ಅಲ್ಲಿ ಬೇಕಾದರೆ ನೀವು ಸುಮಾರಷ್ಟು ಡಿಸ್ಕೌಂಟ್ಸನ್ನು ತೆಗೆದುಕೊಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ನಾವು ಆನ್ಲೈನ್ನಲ್ಲಿ ಒಂದು ಬ್ಯಾಚ್ಗೆ ಒಂದು 15 ಮಕ್ಕಳನ್ನು ತಗೋತೀವಿ ಮ್ಯಾಕ್ಸಿಮಮ್. ಅಲ್ಲೂ ಕೂಡ ವೈಯಕ್ತಿಕ ಗಮನ ತುಂಬ ಮುಖ್ಯವಾಗಿರುತ್ತೆ. ಭಾಳ ಜನ ಆನ್ಲೈನ್ ಕ್ಲಾಸಲ್ಲಿ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಾರೆ. ಆನ್ಲೈನಲ್ಲೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಅದನ್ನು ಸ್ವಲ್ಪ ಗಮನಿಸಬೇಕು. ಒಂದು ಸಾರಿ ನಾವು ಅದಕ್ಕೆ ಭಾಳ ಜನರಿಗೆ ಹೇಳೋದೇನು ಅಂದರೆ, ತಾವುಗಳು ಡೆಮೋ ಕ್ಲಾಸ್ ಅಟೆಂಡ್ ಮಾಡಿರಿ ಅಂತೆಲ್ಲ ಹೇಳ್ತೀವಿ. ಎನಿ ಟೈಮ್ ಯಾರು ಬೇಕಾದರೂ ಡೆಮೋ ಅಟೆಂಡ್ ಮಾಡಿ ನೋಡ್ಬೋದು. ನಾವು ಯಾವುದೋ ವೆಬಿನಾರ್ ಕರೆಯೋದು, ವೆಬಿನಾರಲ್ಲಿ ಯಾರೋ 4-6 ಜನ ಚೆನ್ನಾಗಿ ಮಾಡೋಂಥವ್ರನ್ನ ಕೂರಿಸ್ಬಿಟ್ಟು ನಿಮಗೆ ತೋರಿಸಿದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಲ್ಲ ಅನುಮಾನ ಬರುತ್ತೆ. ಇವರೆಲ್ಲ 7 ದಿವಸ ಆಫ್ಲೈನು ಅಥವಾ 21 ದಿನದ ಆನ್ಲೈನ್ ಕ್ಲಾಸಲ್ಲೇ ಕಲ್ತಿದ್ದಾರೆ ಅಂತ ಗ್ಯಾರಂಟಿ ಏನು ಅಂತ ಮತ್ತೆ ನಿಮಗೊಂದು ತಲೆಯಲ್ಲಿ ಪ್ರಶ್ನೆ ಬರುತ್ತೆ. ಸೊ ಆ ಕಾರಣಕ್ಕೆ ನಾವು ಆ ಥರದ ವೆಬಿನಾರ್ಸ್ಗಳನ್ನು ಮಾಡೋದಿಲ್ಲ. ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ, ಲೈವ್ ಆಗಿ ನಡೀತಾ ಇರತಕ್ಕಂಥ ಕ್ಲಾಸಸ್ಸಲ್ಲಿ ನಿಮ್ಮನ್ನು ಭಾಗವಹಿಸ್ಲಿಕ್ಕೆ ಹೇಳ್ತೀವಿ. ಆ ಲೈವ್ ಕ್ಲಾಸಲ್ಲಿ ನೀವು ಭಾಗವಹಿಸಿದಾಗ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಈಗ ರನ್ನಿಂಗ್ ಬ್ಯಾಚಲ್ಲಿ ಈ ಪ್ರೆಸೆಂಟ್ ನಡೀತಾ ಇರತಕ್ಕಂಥ ಬ್ಯಾಚಲ್ಲಿ ಏನು ರಿಸಲ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅಲ್ಲಿ ಬರೀ ಮಕ್ಕಳು ಇರೋದಿಲ್ಲ, ಪೋಷಕರು ಕೂಡ ಅಲ್ಲೇ ಅವ್ರ ಜೊತೆ ಕೂತಿರ್ತಾರೆ. ಸೊ ಅದನ್ನು ನೋಡಿದಾಗ ನಿಮಗೆ 100ಕ್ಕೆ 100% ನಿಮಗೆ ಭರವಸೆ ಬರುತ್ತೆ. ಅದನ್ನು ಒಂದು ಸಾರಿನಾದರೂ ನೀವು ಭಾಗವಹಿಸಿ ನೋಡದೇ ಇದ್ದರೆ ಅದೇನೂ ಕೂಡ ಗೊತ್ತಾಗಲ್ಲ. ಸೊ ಆ ಕಾರಣಕ್ಕೆ ಅಲ್ಲೂ ಕೂಡ ರಿಸಲ್ಟ್ ಬರುತ್ತೆ. ಆನ್ಲೈನು ಆಫ್ಲೈನು ಎರಡರಲ್ಲೂ ಕೂಡ ಈಕ್ವಲ್ ರಿಸಲ್ಟ್ ಇರುತ್ತೆ. ಕಾರಣ ನಾವು ಕೊಡೋ ಭರವಸೆ ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಲಿಮಿಟೆಡ್ ಸ್ಟ್ರೆಂತ್ ಇರುತ್ತೆ. ಇದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಸೊ ಯಾರಿಗೆ ನಾವು ಹೇಳೋದಿಷ್ಟೇ, ಪೋಷಕರು ಯಾರಿಗೆ ಒಂದು ಒಳ್ಳೆಯ ಪ್ರೋಗ್ರಾಮ್ ಅಂತ ಅಂದಾಗ ಪೋಷಕರಿಗೆ ಒಂದಷ್ಟು ನಿರೀಕ್ಷೆ ಇದ್ದೇ ಇರುತ್ತೆ. ಏನು ಕ್ವಾಲಿಟಿ ಇರಬೇಕು, ರಿಸೋರ್ಸ್ ಪರ್ಸನ್ನು ಎಕ್ಸ್ಪೀರಿಯನ್ಸ್ಡ್ ಇರಬೇಕು, ಮೆಥಡಾಲಜಿ ಚೆನ್ನಾಗಿರಬೇಕು, ಮಕ್ಕಳಿಗೆ ವೈಯಕ್ತಿಕ ಗಮನವನ್ನು ಕೊಡಬೇಕು, ಪೋಷಕರ ಜೊತೆ ಸ್ಪಂದಿಸಬೇಕು, ನಮಗೇನಾದರೂ ಪ್ರಶ್ನೆಗಳಿದ್ದರೆ ಸ್ಪಷ್ಟವಾದ ಉತ್ತರ ಸಮಯಕ್ಕೆ ಸರಿಯಾಗಿ ನಮಗೆ ಕೊಡಬೇಕು, ನಮಗೆ ವೈಯಕ್ತಿಕವಾಗಿ ಸ್ಪಂದಿಸಬೇಕು, ಜೊತೆಗೆ ಮಕ್ಕಳಿಗೆ ಟ್ರೈನಿಂಗ್ ಆದ ನಂತರನೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡಬೇಕು, ಫಾಲೋಅಪ್ಸ್ ಇರಬೇಕು ಅನ್ನುವಂಥದ್ದೆಲ್ಲ ನಿರೀಕ್ಷೆ. ಇದು ಪೋಷಕರಾಗಿ ನಿಮ್ಮ ನಿರೀಕ್ಷೆ ಅಷ್ಟೇ ಅಲ್ಲ, ಇದು ಒಂದು ಕ್ವಾಲಿಟಿ ಪ್ರೋಗ್ರಾಮಲ್ಲಿ ಇರಬೇಕಾಗಿರ್ತಕ್ಕಂತಹ ಗುಣಗಳದು. ಹಾಗೆ ನಾನು GT ಹರಗಿ ನಿಮ್ಮ ನೋಡಿರ್ತೀರ, ನಿಮಗೆ ಬಂದಂಥ ಪೋಸ್ಟು ವೀಡಿಯೋಗಳಲ್ಲಿ ನಾನು ಸುಮಾರು 2017ನೇ ಇಸ್ವಿಯಿಂದ ಗಾಂಧಾರಿ ವಿದ್ಯೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಗಾಂಧಾರಿ ವಿದ್ಯೆ ನನ್ನ ಜೊತೆ ನಮ್ಮ ಶ್ರೀಯುತ ಸಂತೋಷ್ ಗುರೂಜಿಯವರು, ನಾವಿಬ್ಬರು ಕೂಡ ಈ ಜ್ಞಾನಚೇತನ ವಿದ್ಯಾಕೇಂದ್ರದಲ್ಲಿ ಇದ್ಕೊಂಡು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಸೊ ಇದು ಬಹಳ ಎಕ್ಸ್ಪೀರಿಯನ್ಸ್ಡ್ ಆಗಿ ಇರುವಂಥದ್ದು. ಗಾಂಧಾರಿ ವಿದ್ಯೆಗೆ ಸಂಬಂಧಪಟ್ಟಂತಹ ಮೊಟ್ಟ ಮೊದಲ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದು ಜ್ಞಾನಚೇತನ ವಿದ್ಯಾಕೇಂದ್ರ. ನೀವು ಅದನ್ನು ಬೇಕಾದರೆ ಸರ್ಚ್ ಮಾಡಿ ನೋಡ್ಬೋದು. ಸೊ ಅಷ್ಟು ಸೀನಿಯಾರಿಟಿ ಇರುವಂತಹ ಒಂದು ಕೇಂದ್ರ. ಬಹಳ ಸಿಸ್ಟಮೆಟಿಕಲಿ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮಲ್ಲಿ ಕಲ್ತಂಥ ಮಕ್ಕಳು ಎಷ್ಟೋ ಜನ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿದ್ದಾವೆ. ಅವೆಲ್ಲ ಪೋಷಕರು ಅವರವರೇ ಮಾಡಿಕೊಂಡಿರ್ತಕ್ಕಂಥದ್ದು. ಪೋಷಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯೂಟ್ಯೂಬ್ ಚಾನಲಲ್ಲಿ ನೀವು ಮಕ್ಕಳ ಪರ್ಫಾರ್ಮೆನ್ಸನ್ನು ನೋಡಿದ್ರೆ 100 ಅಡಿ ದೂರದಲ್ಲಿರುವಂಥ ವಸ್ತುಗಳನ್ನು ಕೂಡ ಇಲ್ಲಿಂದಾನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಥರದ ವೀಡಿಯೋಗಳು ನಿಮಗೆ ಸಾಕಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ನೀವು ಗಮನಿಸ್ರಿ. ಹಾಗಾಗಿ ಬೇಸಿಗೆ ಶಿಬಿರ ಆನ್ಲೈನ್ ತರಗತಿಗಳ ವೇಳಾಪಟ್ಟಿ ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಹಾಗೆಯೇ ನಿಮಗೆ ಬಂದಂಥ PDF ಇರುತ್ತೆ. ಆನ್ಲೈನ್ ಕ್ಲಾಸದು ಸುಮಾರು ಒಂದು 6-8 ತಿಂಗಳದ್ದು ಅಡ್ಮಿಷನ್ ಡೇಟ್ಸ್ಗಳನ್ನು ಹಾಕಿಟ್ಟಿರ್ತೀವಿ, ಅದನ್ನು ಗಮನಿಸ್ರಿ. ಬೇಸಿಗೆ ಶಿಬಿರದ್ದು ಕೂಡ ಅಡ್ವಾನ್ಸ್ ಡೇಟ್ಸ್ ಇದೆ, ಅದನ್ನು ನೋಡಿಕೊಂಡು ಒಂದು ಸಾರಿ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಳ್ಳಿ. ನೀವು ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗಿಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ಕಾರಣಕ್ಕೆ ಮತ್ತು ಏನಾದರೂ ಮಾಹಿತಿ ನಿಮಗೆ ಬೇಕಿತ್ತು ಅಂತ ಹೇಳಿದರೆ ನಮಗೊಂದು ಸಾರಿ ಕಾಲ್ ಮಾಡಿರಿ, ಮಾತಾಡ್ರಿ. ಸೊ ಅದಾದಮೇಲೆ ನಿಮಗೆ ಇನ್ನೇನು ಬೇಕಾದರೂ ಮಾಹಿತಿಗಳು ಬೇಕಿತ್ತಂದರೆ ನಾವು ಅದನ್ನು ನಿಮಗೆ ಒದಗಿಸ್ತೀವಿ. ಸೊ ಎಲ್ಲರಿಗೂ ನಮಸ್ಕಾರ. ಈ ಒಂದು ಆಡಿಯೋವನ್ನು ಮತ್ತು ನಿಮ್ಮ ಆತ್ಮೀಯರು ಯಾರಾದರೂ ಇದ್ದರೆ ಈ ಒಂದು ವಿಷಯ ಬೇಕು ನನಗೆ ಅಂತ ಹೇಳಾದರೂ ಕೇಳಿದವರಿದ್ದರೆ ಅವ್ರಿಗೂ ಕೂಡ ಇದನ್ನು ಕಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.